ಮೀನ ರಾಶಿಯಲ್ಲಿ ಪರಿವರ್ತನಾ ಸ್ವರೂಪಕ್ಕೆ ಆಗಿರ್ತಕ್ಕಂಥ ಶನಿನೋ ಮಿಥುನ್ ರಾಶಿಯಲ್ಲಿ ಗುರುನೋ ಇಬ್ರು ಒಬ್ರಿಗೊಬ್ರು ನೋಡ್ಕೊತಾರೆ. ಅದಕ್ಕೆ ಧರ್ಮ ಕರ್ಮಾಧಿಪತಿ ಅಂತೀರಿ. ಅದಕ್ಕೆ ಮಿಥುನ್ ರಾಶಿಯಲ್ಲಿ ಯಾರ್ಯಾರು ಹೊಸದಾಗಿ ಮದುವೆ ಆಗಿದ್ರೆ ಗಂಡ ಹೆಂಡತಿರು ಹುಷಾರಾಗಿರ್ಬೇಕು. ಯಾರ್ಯಾರು ಇಷ್ಟು ವರ್ಷ 60 ವರ್ಷ ಆಯಿತು 70 ವರ್ಷ ಆಯಿತು ಎಲ್ಲೆಲ್ಲಿ ಯಾರ್ಯಾರು ಇಟ್ಕೊಂಡಿದ್ದೀರಾ, ಎಲ್ಲೆಲ್ಲಿ ಯಾರು ಕದ್ದು ಮುಚ್ಚಿ ಇನ್ನೊಂದು ಸಂಸಾರವನ್ನು ಇಟ್ಕೊಂಡಿದ್ದೀರಾ, ಹೆಂಡ್ತಿರ ಅಕಸ್ಮಾತ್ ಅವಳನ್ನೂ ಇಟ್ಕೊಂಡು ಇವಳು ಕಟ್ಕೊಂಡು ಇವಳನ್ನೂ ಸಂಸಾರ ಮಾಡಿ ಅವಳನ್ನೂ ಸಂಸಾರ ಮಾಡಿ ಇಬ್ರಿಗೂ ಒಂದೊಂದು ಮಕ್ಕಳು ಕೊಟ್ಟರೆ ಇವಳಿಗೂ ಒಂದು ಕಾರು ಅವಳಿಗೊಂದು ಕಾರು ಚೆನ್ನಾಗಿ ಸುಖವಾಗಿಟ್ಟಿದ್ರೆ ಪರವಾಗಿಲ್ಲ. ಆದರೆ ಅನಾರೋಗ್ಯ ಕಾರಣದಿಂದ ಹೆಂಡತಿಯರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಗಂಡ ಹೆಂಡತಿ ಅನ್ಯೋನ್ಯತೆಯೇ ಮಿಥುನ್ ರಾಶಿ. ಈ ಗಂಡ ಹೆಂಡತಿ ಅನ್ಯೋನ್ಯತೆ ಅಂದರೆ ಯಾರ್ಯಾರು ಹೊಸದಾಗಿ ಲವ್ ಮಾಡ್ತಿರೋ ಹಳೇದಾಗಿ ಲವ್ ಮಾಡ್ತಿರೋ ಕಿತ್ತು ಹೋಗೋದು ಗ್ಯಾರಂಟಿ. ಗುರು ಬಂದಲ್ಲ ಧರ್ಮ ಕರ್ಮಾಧಿಪತಿ ಧರ್ಮವಾಗಿ ತೋರಿಸ್ತಾನೆ ನಿಮಗೆ. ಒಂದು ಮಕ್ಕಳ ಅಕಸ್ಮಾತ್ ವಿಶೇಷವಾಗಿ ವಿದ್ಯಾಭ್ಯಾಸ ಕಲಿತಾ ಇದ್ರೆ ಅವರಿಗೆ ಗುರು ಜನ್ಮ ಗುರು ನರೋ ದುಃಖಂ, ಜನ್ಮದಲ್ಲಿ ಗುರು ಬಂದು ಕೂತ್ಕೊಂಡಾಗ ವಿದ್ಯೆ ಗೋವಿಂದ, 2 ಬಿಳಿ 1 ಕೆಂಪು. ಅದಕ್ಕೋಸ್ಕರ ವಿದ್ಯಾದಲ್ಲಿ ಗಮನ ಇಟ್ಕೋಬೇಕು. ಹೊಟ್ಟೆ ನೋವುಗಳಿಗೆ ಜ್ಞಾಪಕ ಇಟ್ಕೋಬೇಕು. ಬುಧನ ಮನೆ ಆಗಿರೋದ್ರಿಂದ ಹೊಟ್ಟೆ ನೋವು ಹುಷಾರು, ಜಾಗ್ರತೆಯಾಗಿ ನೋಡ್ಕೋಬೇಕು. ಹೊಟ್ಟೆ ನೋವು ಏನು ನೋಡ್ಕೋಬೇಕು, ಹೊಟ್ಟೆ ಬಗ್ಗೆ ಟೈಮ್ ತಿನ್ನಬೇಕು, ಗ್ಯಾಸ್ಟ್ರಿಕ್ ಆಗದೆ ನೋಡ್ಕೋಬೇಕು, ಪರಿವರ್ತನೆ ಆಗಬೇಕು. ಮಕರ ರಾಶಿಗೂ ಮಿಥುನ್ ರಾಶಿಗೂ ಎರಡಕ್ಕೂ ವಿಶೇಷ ಏನು ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಆಗದಿದ್ದ ಹಾಗೆ ನೋಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಕರ ರಾಶಿಯಲ್ಲಿ ಶನಿಯ ಏಕಾಗ್ರತ ಮನೆ, ಬುಧನಿಗೂ ಶನಿಗೂ ಮಿತ್ರತ್ವದ ಮನೆ. ಅದಕ್ಕೆ ಅಲ್ಲೂ ಅರ್ಧ 50-50. ಮಕರ ರಾಶಿ ಬಂದ ಅರ್ಧ ನೀರು ಅರ್ಧ ಭೂಮಿ. ಅದೇ ಕಾರಕನಲ್ಲಿ ಮಿಥುನ್ ರಾಶಿಯಲ್ಲಿ ಅರ್ಧ ಹುಡುಗಿ ಅರ್ಧ ಹುಡುಗ. ಅದರಿಂದ ನೀವುಗಳು ಮನೇಲಿರ್ತಕ್ಕಂಥವ್ರು ಬಹಳ ಜನ ಪರಿವರ್ತನೆ. ಸೊ ಏನು ಅಂದರೆ ನೀವೆಲ್ಲ ಬುಧವಾರ ಪರಿವರ್ತನೆ ಮಾಡ್ತಕ್ಕಂಥವ್ರು ಅಂದರೆ ಬುಧವಾರ ಮಂಗಳಮುಖಿಯರ ಪೂಜೆಯನ್ನು ಮಾಡಬೇಕು. ಯಾವುದಾದ್ರು ಅಂಗಾಳ ಪರಮೇಶ್ವರಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಸ್ಮರಣೆ ಅಮ್ಮನವ್ರಿಗೆ ಸ್ಮರಣೆ ಮಾಡಬೇಕು. ಅಭಿಷೇಕ ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶ ಬುಧವಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಪರಿವರ್ತನೆ.